ಶಾನ ಇದ್ರಿ ಅವ್ರು ಚನ್ನ ಬಸವಣ್ಣನವ್ರು. ಯಾಕಂದ್ರೆ ಬಸವಣ್ಣನವರ ಭಕ್ತಿ, ಅಲ್ಲಮ ಪ್ರಭುದೇವರ ಜ್ಞಾನ ಇವರೆಲ್ಲೊಂದು ಮುಪ್ಪುರಿಗೊಂಡು ಬಿಟ್ಟಿದ್ರಿ ಚನ್ನ ಬಸವಣ್ಣವರಲ್ಲಿ. ಅವ್ರು ಹೇಳ್ತಾರೆ, ನಾ ಬಹಳ ಸಂದರ್ಭದಲ್ಲಿ ಹೇಳ್ತೀನಿ ಇದನ್ನು, ಹೋದ್ ಸರಿ ನೀವು ಹೇಳಿರ್ಬೇಕು, ಸುಮ್ಮನೆ ವಚನ ಹೇಳ್ತೀನಿ. ಆ ವಚನ ಎಷ್ಟು ಹೇಳಿದ್ರು ನಂಗೆ ಸಮಾಧಾನನೇ ಇಲ್ಲ. ಆ ವಚನ ನೀವು ಎಷ್ಟು ಕೇಳಿದ್ರು ನಿಮಗೂ ಸಮಾಧಾನ ಆಗಂಗಿಲ್ಲ, ಅಷ್ಟು ಚಂದ ವಚನ ರೀ ಅದು. ಹೇಳೇನ್ರಿ? ಹೇಳ್ರಿ, ಮತ್ತೆ ಅದಕ್ಕೆ ಬಂದಿರಿ ಹೇಳ್ರಿ, ಹೇಳಕ್ಕೆ ಬಂದಿರಿ ಹೇಳ್ರಿ ಅಜ್ಜಾರ ಅಂತೀರಿ ನೀವು. ಕರೆಕ್ಟ್ ಅದ, ನೀವು ಭಾಳ ಚಂದ ವಚನ ರೀ ಅದು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂಥ ವಚನ. ಇಡೀ ನಮ್ಮ ಲಿಂಗಾಯತ ಧರ್ಮದ ಒಬ್ಬ ವ್ಯಕ್ತಿ ಹೆಂಗಿರಬೇಕು ಅನ್ನೋದನ್ನು ಹೇಳಿರುವಂಥ ವಚನ ಅದು. ನೀವು ಜೀಸಸ್ ಬಗ್ಗೆ ವಿಚಾರ ಮಾಡ್ರಿ, ಅವರು ಇದನ್ನ ಹೇಳ್ತಾರೆ. ನೀವು ಮುಸ್ಲಿಂ ಸಂಪ್ರದಾಯದ ಬಗ್ಗೆ ವಿಚಾರ ಮಾಡ್ರಿ, ಅವರು ಇದ್ರ ಬಗ್ಗೆನೇ ಮಾತಾಡ್ತಾರೆ. ಎಲ್ಲ ಯೋಗಿಗಳು ಇದ್ರ ಬಗ್ಗೆನೇ ಮಾತಾಡೋದು. ಸಿಖ್ ಸಂಪ್ರದಾಯದ ಗುರು ನಾನಕರನ್ನ ಕೇಳ್ರಿ, ಅವ್ರು ಇದನ್ನೇ ಹೇಳೋದು. ನಮ್ಮ ಲಿಂಗಾಯತ ಧರ್ಮದ ಚನ್ನಬಸವಣ್ಣನವರು ಧರ್ಮ ಸಂಹಿತೆಯನ್ನು ಬರೆದರಲ್ಲ, ಅವರು ಇದನ್ನೇ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಹೇಳ್ತಾರೆ ಅವರು, ಗಂಡ ಬೇರುಂಡವೆಂಬ ಪಕ್ಷಿಗೆ ತಲೆ ಎರಡು, ದೇಹ ಒಂದು. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವೊಪ್ಪಲ್ಲದೆ ಜಯವೊಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಬಿನಿ ನರಕ ತಪ್ಪದು ಕೂಡಲ ಚನ್ನ ಸಂಗಮ ದೇವ. ಎಷ್ಟು ಚೆನ್ನಾಗಿರುವಂಥ ಮಾತಂದ್ರೆ, ಇದೊಂದು ವಚನ ಅರ್ಥ ಮಾಡ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ನೋಡ್ರಿ. ಗಂಡ ಬೇರುಂಡವೆಂಬ ಪಕ್ಷಿಗೆ ತಲೆ ಎರಡು, ದೇಹ ಒಂದು. ಗಂಡ ಬೇರುಂಡ ಪಕ್ಷಿ ನೋಡ್ರಿ, ಅವರು KSRTC ಬಸ್ ಹತ್ತಿರಲ್ಲ, ಶಕ್ತಿ ಯೋಜನೆ ಯಾರೋ ಪ್ರವಚನಕಾರ ಅಂದ್ರಂತ, ಏನಾರೇ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ರಪ್ಪ ಅಂದ್ರೆ, ಇದೀಗ ಏನಿಲ್ಲ ಹಂಗೆ ಕೇಳ್ರಪ್ಪ ಅಂದ್ರು. ನಮ್ಮೊಂದು ಪ್ರಶ್ನೆ ಐತ್ರಂತ ಒಬ್ಬ ನಿಂತ ಅಜ್ಜ, ಏನು ಕೇಳಜ್ಜ ಪ್ರಶ್ನೆ? ಏನಿಲ್ರಿ, ನಮ್ಮಕ್ಕಿ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಯಾಳ, ಇನ್ನೂ ಬರೋಕೆ ತಯಾರಿಲ್ಲ, ಯಾವಾಗರೇ ಬರ್ತಾರ. ಬರೀ ಇವತ್ತು ಸುದ್ದಿ ನಡೆದು ಬಿಟ್ಟ ಅವ್ರಿಗೆ. ಎಷ್ಟರ ಸುದ್ದಿ ಹೇಳ್ರಿ, ಹಿಂಗೆ ಹೇಳ್ರಿ ತಿಳಿಯಂಗಿಲ್ಲ ಅಂತ ಆ ಪಕ್ಷಿ ಉದಾಹರಣೆ ಹೇಳಕತ್ತಾರ್ರಿ ಅವ್ರು. ಅಂದ್ರೆ ಒಂದು ನಮ್ಮನೆ ಚಹಾದಾಗ ಗುಳಿಗೆ ಹೇಗೆ ಕೊಡುದ್ರಿ, ತಾಯಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಕೊಳ್ಳೋ ಮಗನ, ಅವ್ರು ಚೆಕ್ ಮಾಡ್ತಾರ. ಏನು ವಿಚಾರ ಮಾಡಬೇಡ್ರಿ, ಸ್ವಲ್ಪ ಮಳೆಗಾಲ ಚಾಲೂ ಆಗೈತಿ, ಹೆಚ್ಚು ಕಡಿಮೆ ಆಗ್ತೈತಿ, ಸ್ವಲ್ಪ ಫೀವರ್ ಬರ್ತದೆ, ಏನೂ ವಿಚಾರ ಮಾಡಬೇಡ್ರಿ, 6 ಗುಳಿಗೆ 3 ದಿನ ತೊಗೊಳ್ರಿ, ಮುಂಜಾನೆ ಒಂದು ಇದ್ರೇನ್ರಿ ನೀವಲ್ಲಿ. ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಐತೆಲ್ಲ, ಅದನ್ನು ನೋಡ್ರಿ ನೀವು. 2 ತಲೆ ಅದಾವ, ಒಂದೇ ದೇಹ ಐತಿ. ಚನ್ನಬಸವಣ್ಣವ್ರು ಅಂತಾರೆ, ಒಂದರ ಬಾಯಿಯೊಳಗೆ ಹಾಲು ಹಾಕಿದ್ರಿಪ್ಪ ಅಂದ್ರೆ, ಮತ್ತೊಂದರ ಬಾಯಿಯೊಳಗೆ ವಿಷ ಹಾಕಿ ಬಿಟ್ರಿ ಅಂದ್ರೆ ಆ ಪಕ್ಷಿ ಸಾಯ್ತೈತೆ ಏನೋ ಬದುಕ್ತೈತೋ? ಸಾಯ್ತದ. ಈಗ ಅದು ಯಾವುದೋ ಶಿಶುಗಳಂತಾರೆ, ಸಂಯಾಮಿ ಶಿಶುಗಳು ನೋಡಿದ ನೀವು? ಶಿಶುಗಳು ಹಂಗೆ ಹುಟ್ಟುತ್ತಾವೆ. ಮನುಷ್ಯರಲ್ಲಿನೂ ಹಂಗಂಗೆ 2 ತಲೆ 1 ದೇಹದ ಮಕ್ಕಳು ಹುಡ್ತಾರೆ, ಎಲ್ಲೋ ಒಬ್ರು ಹುಡ್ತಾರೆ. ಆದ್ರೆ ಭಾಳ ದಿನ ಬದುಕಲ್ರಿ ಅವರು, ಭಾಳ ಕಷ್ಟ ಆಗಿಬಿಡ್ತದೆ. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿ ಹೆಂಗೆ ಉಳಿತದ? ಆ ಪಕ್ಷಿಗೆ ಮರಣ ಒಪ್ಪಲ್ಲದೆ ಜಯವೊಪ್ಪುದೇ ಅಯ್ಯ, ಸತ್ತು ಹೋಗ್ತದ. ಮುಂದೆಷ್ಟು ಚಂದ ಹೇಳ್ತಾರೆ ನೋಡ್ರಿ, ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿನಿ ನರಕ ತಪ್ಪದು. ಲಿಂಗವನ್ನು ಎಡಗೈಯಾಗಿಟ್ಕೊಂಡು ಶಿವಶಿವ 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 ಅಂತ ತಿಳ್ಕೊಂಡು ನೀವು ಪೂಜೆ ಮಾಡ್ತೀರಿ. ಜಂಗಮ ಅಂದರೆ ಸಮಾಜವನ್ನು ಮರೆತು ಬಿಟ್ರಿ ಅಂತಂದ್ರೆ ಕುಂಭಿನಿ ನರಕ. ಈ ನರಕದೊಳಗೆ ಅದಾವ್ರಿ ಒಂದು 32 ಪ್ರಕಾರ ನರಕ ಅದಾವ್ರಿ. ಈ ಕುಂಭಿನಿ ನರಕ ಅಂದ್ರೆ ಭಾಳ ಘೋರ ನರಕ ರೀ ಇದು. ಅದನ್ನು ಮಾನ್ಯ ಹೇಳಿದ್ನಲ್ಲ, ಕಡಾವಂಗಿ ಒಳಗೆ ಕೊತ್ತ ಕುದಿ ಎಣ್ಣೆಯಾಗ ಫ್ರೈ ಮಾಡ್ತಾನೆ ನಮ್ಮನ್ನು ಫ್ರೈ ಮಾಡೋದು. ಅದೊಂದು ಅಂಥದ್ದು ನರಕ ಇರ್ಬೇಕ್ರಿ ಅಲ್ಲಿ. ಸರೀಸೃಪಗಳು ಜಂತುಗಳು ಇರೋದು. ಅದನ್ನು ಯಾಕೆ ನಮ್ಮ ತಲೆಯೊಳಗೆ ಕಲ್ಪನೆ ಕೊಟ್ಟಾರ ಅಂದ್ರೆ, ಅದನ್ನೆಲ್ಲ ತಲೆಯಾಗಿನ ತೆಗೆದೋಗಿಪ್ಪ ನೀನು ಅಂತ ಅದನ್ನು ಹೇಳ್ಯಾರ್ರಿ ಅವರು. ಬಸವಣ್ಣ ಯಾಕೆ ದೊಡ್ಡವರಾದರು ಅಂದ್ರೆ, ಅವರ ಲಿಂಗವನ್ನು ಪೂಜಿಸಿ ತಮ್ಮ ಆತ್ಮ ಕಲ್ಯಾಣವನ್ನು ಸಾಧಿಸಿದರು. ಅಷ್ಟಕ್ಕೆ ಸಂಪೂರ್ಣ ಆಗಲಿಲ್ಲರಿ ವ್ಯಕ್ತಿ. ನೀವೇನಾದರೂ ನಿಮ್ಮ ಆತ್ಮ ಕಲ್ಯಾಣವನ್ನು ಅಟ್ಟ ಸಾಧಿಸ್ಕೊಂತ ನೀವು ಯಾವುದೇ ಗುಡದಾಗ ಒಂದು ಗುಡಿಸಲ ಹಾಕೊಂಡು ಕೂತ್ರಿ ಅಂದ್ರೆ ನೀವು ಕೇವಲ ಋಷಿಗಳಾಗ್ತೀರಿ, ಯತಿಗಳಾಗ್ತೀರಿ. ನೀವು ಮಹಾತ್ಮರಾಗಂಗಿಲ್ಲ, ಶರಣರಾಗಂಗಿಲ್ಲ ನೀವು. ಅದಕ್ಕೆ ಒಮ್ಮೆ ಶರಣೆನ್ನೆಲ್ಲೋ ಅನ್ನುವಂಥ ಮಾತನ್ನು ಯಾಕೆ ನಮ್ಮ ಶರಣರು ಅಂತಾರೆ ಅಂದ್ರೆ, ಒಮ್ಮೆ ಶರಣ ಅಂದ್ಬಿಡು ಅಂತ, ಶರಣರಿಗೆ ಶರಣಂದು ಬಿಡು. ನಿಮ್ಮ ಶರಣರಿಗೆ ಶರಣ ಅನ್ನುವಂಥ ಭಾವವನ್ನು ನಾನು ಕರುಣಿಸು ಅಂತ ಹೇಳ್ತಾರಲ್ಲ, ಒಮ್ಮೆ ಶರಣ ಅಂದು ಬಿಡುದು. ಯಾಕೆ ಅನ್ನೋದು ಅಂದ್ರೆ, ನಮ್ಮ ಶರಣ ಹೆಂಗೆ ಆಗ್ತಾನಂದ್ರೆ, ಆತ್ಮ ಕಲ್ಯಾಣವನ್ನು ಸಾಧಿಸ್ಕೊಂತ ಒಣ ಹುಲ್ಲು ಕಡ್ಡಿ ತಿನ್ಕೊಂತ ಒಣ ತಪ್ಪಲ ತಿನ್ಕೊಂತ ನೀ ಗುಡ್ದಾಗ ಕೂತು ಬಿಟ್ಟಿ ಅಂದ್ರೆ ಒಬ್ಬ ಯತಿ ಆಗ್ತೀನಿ ನೀನು. ಒಬ್ಬ ಶರಣ ಹೆಂಗೆ ಆಗಕ್ಕೆ ಸಾಧ್ಯತೆ ಅದ? ಒಬ್ಬ ಶರಣ ಆಗಬೇಕಾಗಿತ್ತು ಅಂದ್ರೆ ನೀನು ಆತ್ಮ ಕಲ್ಯಾಣವನ್ನೂ ಸಾಧಿಸಬೇಕು, ಸಮಾಜ ಕಲ್ಯಾಣವನ್ನೂ ಸಾಧಿಸಬೇಕು, ನೀನೂ ಬೆಳಕಾಗಬೇಕು, ಇನ್ನೊಬ್ಬರಿಗೂ ಬೆಳಕಾಗಬೇಕು. ಆವಾಗ ಮಾತ್ರ ಒಬ್ಬ ವ್ಯಕ್ತಿ ಶರಣನಾಗುತ್ತಾನೆ ಅಂತ ತಿಳ್ಕೊಂಡು ಚನ್ನಬಸವಣ್ಣನವರು ಈ ವಚನದೊಳಗೆ ಬರಲ್ಲ.
ಹಿಂಗ ಬಸವಣ್ಣ ತಮ್ಮ ಆತ್ಮ ಕಲ್ಯಾಣವನ್ನು ಸಾಧಿಸಿಕೊಂಡು ಸಮಾಜ ಕಲ್ಯಾಣವನ್ನು ಸಾಧಿಸುವ ಸಲುವಾಗಿ ಎಲ್ಲರನ್ನ ಕರೆದ್ರಿ ಅವರು. ಎಲ್ಲರೂ ನೀವು ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ನಮ್ಮ ಕಾಕ, ನಮ್ಮೆಲ್ಲ ಬಳಗ ನೀವೇ ಅದೀರಿ, ನಿಮ್ಮನ್ನು ಬಿಟ್ಟು ಯಾರದಾರ, ನೀವೆಲ್ಲರೂ ಬರ್ರಿಪ್ಪ ಅಂತ ತಿಳ್ಕೊಂಡಂದ್ರು. ಅವ್ರಿಗೆ ಒಂದೊಂದು ಒಳ್ಳೊಳ್ಳೆ ಕಾಯಕಗಳನ್ನು ನೀಡಿದ್ರು. ಅವರೆಲ್ಲ ಕಾಯಕ ಮಾಡ್ಕೊಂತ ಘನತೆ ಗೌರವದಿಂದ ಅವರೆಲ್ಲ ಬದುಕಾಕತ್ರು. ಹಂಗ ಘನತೆ ಗೌರವದಿಂದ ಬದುಕಬೇಕು ಅಂತ ತಿಳ್ಕೊಂಡು ಅಂಬಿಗರ ಚೌಡಯ್ಯನವ್ರು ಅಲ್ಲಿಗೆ ಹೊಂಟಾರ. ಇವ ಅಂಬಿಗ ಎಂತವ ಅಂದ್ರೆ ಇವ ಭವಸಾಗರವನ್ನು ದಾಟುವಂತ ಅಂಬಿಗ. ಇವನಿಗೆ ಸೋಲಿಲ್ಲ, ಇವನಿಗೆ ಸಾವಿಲ್ಲ. ಅವ್ರ ಅಂಕಿತ ನಾಮ ಏನು ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಆರಾಧ್ಯ ದೈವವನ್ನು ನೆನೆದ್ರೆ ಅಂಬಿಗರ ಚೌಡಯ್ಯನವ್ರು ತಮ್ಮ ಹೆಸರ ಮೇಲೆ ತಾವು ಬರ್ಕೊಂಡಾರ್ರಿ. ಅಂದ್ರೆ ನಿನಗೆ ನೀನ ಮೊದಲು ಬೆಳಕಾಗಿ ಬಿಡಪ್ಪ, ಇನ್ನೊಬ್ರಿಗೆ ನೀ ಬೆಳಕಾಗಿ ನಮಗೆ ನಾವ ಬೆಳಕಾಗಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಬೆಳಕಾಗೋದು ಪ್ರಶ್ನೆನೇ ಬರಂಗಿಲ್ಲಲ್ಲ. ಅದಕ್ಕೆ ನಿನಗೆ ನೀನು ಬೆಳಕಾಗು, ನಿನ್ನನ್ನು ನೀನು ಮೊದಲು ಅರ್ಥ ಮಾಡ್ಕೋ, ನಾನಾರು ಅಂತ ತಿಳ್ಕೋ. ಓಂ ತತ್ ಸತ್ ಅಂತಾರೆ ನೋಡ್ರಿ. ತತ್ ಸತ್ ಅಂದ್ರೆ ಏನು? ಅದು ನೀನೇ ಆಗಿದ್ದೀಯ. ದ್ಯಾಟ್ ಯು ಆರ್. ಅದು ನೀನೇ ಆಗಿದ್ದೀಯ. ಯಾವುದು ನೀನೇ ಆಗಿದ್ದೀಯ? ಬ್ರಹ್ಮಾಂಡವೆಲ್ಲವೂ ನೀನೇ ಆಗಿದ್ದೀಯ. ಯಾವ ರೀತಿ ಬ್ರಹ್ಮಾಂಡ ಐತಲ್ಲ ಆ ರೀತಿ ಇದು ಪಿಂಡಾಂಡ ಇರ್ತದೆ. ಓಂ ತತ್ಸತ್ ಅಂತಿರ್ತಾರೆ ನೋಡ್ರಿ. ನೀವು ವೇದಾಂತವನ್ನು ಓದಿದವರೆಲ್ಲ ಹೇಳ್ತಿರ್ತಾರೆ ಓಂ ತತ್ಸತ್ ಅಂತಾರೆ. ತತ್ ಸತ್ ಅದು ಸತ್ಯವಾಗಿರುವಂಥದ್ದು. ಯಾವುದು ಸತ್ಯವಾಗಿರುವಂಥದ್ದು? ಅಂತಿಮ ಸತ್ಯ ಏನೈತಲ್ಲ ಅದೇ ಸತ್ ಆಗಿರುವಂಥದ್ದು. ನಮ್ಮ ಶರಣರದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ಅದು ನೀನೇ ಆಗಿದ್ದೀಯ, ನಿನ್ನೊಳಗೆ ಅದು ಇದ್ದೇ ಇದೆ. ಅದು ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದು ನಿನ್ನೊಳಗಡೆನೆ ಅದ. ನೀನು ಕ್ರಿಯೆಯನ್ನು ಮಾಡುವುದರ ಮೂಲಕ, ಕಾಯಕವನ್ನು ಮಾಡುವುದರ ಮೂಲಕ ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ಶರಣರು ಹೇಳ್ತಾರೆ. ಸೂಕ್ಷ್ಮವಾದ ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರಗಳು. ಹಂಗ ಅಂಬಿಗರ ಚೌಡಯ್ಯ ತನ್ನ ಹೆಸರಿನ ಮೇಲಿನ ವಚನ ಬರೆದ. ಭಾಳ ಚಂದ ವಚನ ಬರ್ಕೋತ ಹೋದ್ರಿ ಅವ್ರು. ಹಿಂಗೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಲ್ಲಿ ಅಡ್ಡ ಉದ್ದ ಹಿಂಗೆ ಬೆಳ್ಕೋತ ಹೋಗಿ ಬಿಟ್ಟು ಅಂದ್ರೆ ಅವ್ರು ಹೇಳ್ತಾರೆ, ಭಾಳ ಕೆಟ್ಟ ಹೇಳ್ತಾರೆ ಭಾಷೆಯವರು. ಬಲಗಾಲದಾಗಿನ ಚಪ್ಪಲಿ ಅಲ್ಲ, ಮತ್ತು ಬಲಗಾಲ ಅಂದ್ರೆ ಶ್ರೇಷ್ಠ ಆಕೈತೆ ಅಂತೇಳಿ ಎಡಗಾಲದಾಗಿನ ಚಪ್ಪಲಿ ಅಂದಾರ್ರಿ ಅವ್ರು. ಹಿಂಗಲ್ಲ. ಯಾವಾಗ ಹಂಗಾಗ್ತದೆ ಗೊತ್ತದ? ನೀವು ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗವನ್ನು ಆಯತ ಮಾಡಿಕೊಂಡು ಸ್ವಾಯತ್ತ ಮಾಡಿಕೊಂಡು ಸನ್ನಿಹಿತ ಮಾಡಿಕೊಂಡು ಶಿವ ಸಾನ್ನಿಧ್ಯವನ್ನು ನೀನು ಅನುಭವಿಸಲಾರ್ದೇನೆ ನೀನು ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವ್ರದಾನ ಅಂತ ತಿಳ್ಕೊಂಡು ನಿನ್ನ ಮನಸ್ಸಿನೊಳಗನ ನೀನು ಹುಡುಕಾಡ್ಲಾರ್ದೇನೆ ಅಲ್ಲಿ ಹೋಗಿ ನೀನು ದೇವರು ಸಿಗ್ತಾನಂತ ತಿಳ್ಕೊಂಡು ಹೊಂಟಿ ಅಂದ್ರೆ ನಿನ್ನ ಎಡಪಾದ ರಕ್ಷೆಯ ತೆಗೆದುಕೊಂಡು ಲೋಟನೆ ಹೊಡಿ ಎಂದಾತ ಅಂಬಿಗರ ಚೌಡಯ್ಯ. ಅದಕ್ಕೆ ಹೇಳಿ ನರದಾಗ ಇಂಜೆಕ್ಷನ್ ರೀ, ನರದಾಗ ಕೊಟ್ಟುಬಿಟ್ಟ ಇಂಜೆಕ್ಷನ್, ಹೈ ಡೋಸ್ ಇಂಜೆಕ್ಷನ್. ಅಲ್ಲಿ ಯಾಕೆ ಹೋಗ್ತೀಯಪ್ಪ? ನಿನ್ನ ಒಳಗಡೆ ಅದಾನಲ್ಲವ. ಇನ್ನೂ ಒಂದು ಭಾಳ ಚಂದ ವಚನ ಬರೀ ಅವರು. ಈ ಹೂ ಹರಿತೀವಲ್ಲ, ಹೂವು ಪತ್ರಿ ಇವನ್ನೆಲ್ಲ ಹರಿತೀವಲ್ಲ, ಅವ್ರು ಕೇಳ್ತಾರೆ, ಈ ಹೂವು ಪತ್ರಿ ಹರಿತೀರಲ್ಲ ಅವ್ರ ದಾಯಾದಿಗಳನ್ನ ನೀವೇನಾರ ಅಂತ ಕೇಳ್ತಾನೋ ಅಂಬಿಗರ ಚೌಡಯ್ಯ. ಆ ಹೂವಿನ ದಾಯಾದಿಗಳೇನು ನೀವು? ಅವ್ರ ವೈರಿಗಳೇನು ನೀವು? ಯಾರೋ ಕಟ್ಟಿರುವಂಥ ಕೆರೆ ನೀರು ತೊಗೊಂಡು ಬರ್ತೀರಿ, ಯಾರೋ ಬೆಳೆಸಿರುವಂಥ ಗಿಡದ ಹೂವು ತೊಗೊಂಡು ಬರ್ತೀರಿ, ಯಾರೋ ಬೆಳೆಸಿರುವಂಥ ಪತ್ರಿ ತೊಗೊಂಡು ಬರ್ತೀರಿ. ನೀವು ಏರಿಸ್ತೀರಲ್ಲ, ಪುಣ್ಯ ಯಾರಿಗೆ ಸಿಗಬೇಕು? ಆ ಗಿಡ ಬೆಳೆಸಿದವ್ರಿಗೋ, ಏನು ಕೆರೆ ಕಟ್ಟಿದವ್ರಿಗೋ, ಏನು ನೀವು ತಂದು ಏರ್ಸಾಕತ್ತೀರಿ ನಿಮಗೂ ಯಾರಿಗೆ ಸಿಗಬೇಕದು ಪುಣ್ಯ? ಇಂತಹ ಜ್ವಲಂತವಾಗಿರುವಂತಹ ಪ್ರಶ್ನೆಯನ್ನು ಎತ್ತಿ 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 ಸತ್ಯದ ದರ್ಶನವನ್ನು ಅಂಬಿಗರ ಚೌಡಯ್ಯನವರು ಮಾಡುತ್ತಾರೆ. ನೀವೇನದಿರಲ್ಲ, ನಾವು ಯಾವ ಮೊನ್ನೆ ದಸರೆಯಿಂದ ಹೇಳುವಾಗ ಹೇಳಿದ್ನಲ್ಲ, ಹೂವು ಪತ್ರಿಗಳನ್ನು ಹರಿಯುವಂಗಿಲ್ಲ, ಉದುರಿ ಬಿದ್ದಿರುವಂಥದ್ದು ಏರಿಸ್ರಿ. ದೇವ್ರು ಕೇಳ್ತಾನನ್ರಿ, ಅದಕ್ಕೆ ಹಚ್ಚ ಹಸಿರು ಪತ್ರಿನ ತೊಗೊಂಡು ಬಾ, ಚಲೋ ಹೂವನ್ನ ತೊಗೊಂಡು ಬಾ ಅಂತ ಕೇಳ್ತಾನನ್ರಿ? ಕೇಳಲ್ಲ. ಇನ್ನೂ ಒಂದಿಷ್ಟು ಮಂದಿ ಅನಾಚಾರಗಳಿರ್ತಾವೆ, ದೇವಿ ಬಲಿ ಕೇಳ್ತಾಳ. ಅನಾಚಾರಗಳಿಂದ ದೂರ ಆಗಬೇಕು, ಹಿಂಸೆಯನ್ನು ಮಾಡುವಂಗಿಲ್ಲ. ನೀವು ಹಿಂಸೆಯನ್ನು ಮಾಡಿದಿರಿ ಅಂತಂದ್ರೆ ಅದು ಧರ್ಮನೇ ಅಲ್ಲ. ಅದು ಹಿಂಸೆಯನ್ನು ಮಾಡು ಅನ್ನುವಂಥದ್ದು ಯಾವುದಾದ್ರೂ ಧರ್ಮ ಇತ್ತು ಅಂದ್ರೆ ಅದು ಧರ್ಮ ಅಲ್ಲ. ಅದು ಪ್ರೀತಿ, ಕರುಣೆ, ವಾತ್ಸಲ್ಯದೊಂದಿಗೆ ನೀವು ಮುನ್ನಡೆದ್ರಿ ಅಂದರೆ ಅದೇ ಧರ್ಮ. ಅದು ನೀವು ಹಂಗೆ ಬದುಕಬೇಕು ಅನ್ನುವಂಥ ಕಾರಣಕ್ಕಾಗಿ ಮೊದಲು ಅವ್ರು ಹಂಗೆ ಬದುಕಿದ್ರಿ. ಅವ್ರು ಹಂಗೆ ಬದುಕ್ಯಾರ ಅಂತೇಳಿ ಹೇಳಕತ್ತಾರ್ರಿ ಅವ್ರು ನೋಡ್ರಿ, ಎಲ್ಲಿ ಗುಡ್ಡದ ಲಿಂಗಕ್ಕದು ಹೋಗಿ ಭೇಟಿ ಆಗಲಿಲ್ಲ. ಅವ್ರು ಕಟ್ಟಿದ ಲಿಂಗವನ್ನು ಸಾಧನ ಮಾಡಿದರು, ಅದನ್ನು ದೇವರು ಅಂತ ತಿಳ್ಕೊಂಡ್ರು, ಅದನ್ನು ಎಲ್ಲ ಅಂಗಾಂಗಗಳಲ್ಲಿ ಪಂಚೇಂದ್ರಿಯಗಳಲ್ಲೆಲ್ಲ ದೈವತ್ವದ ಸ್ವರೂಪವನ್ನು ತುಂಬಿಕೊಂಡ್ರು. ಹೀಗಾಗಿ ಅವ್ರು ಯಾರನ್ನ ನೋಡಿದ್ರು ಅವ್ರಿಗೆ ಚಲೋನ ಕಾಣಿಸ್ತಿತ್ತು, ಯಾರನ್ನು ನೋಡಿದ್ರು ಅವ್ರಿಗೆ ಖುಷಿನೇ ಅನ್ನಿಸ್ತಿತ್ತು. ಈ ಸೃಷ್ಟಿ ಎಲ್ಲವೂ ಕೂಡ ಭಗವಂತನ ಸೃಷ್ಟಿನೇ ಆಗಿರೋದ್ರಿಂದ ನಮ್ಮ ದೃಷ್ಟಿ ಒಂದು ಹಣ್ಣಾಗಿ ಬಿಡಿತು ಅಂದ್ರೆ ಈ ಸೃಷ್ಟಿ ಎಲ್ಲನೂ ಹಣ್ಣಾಗಿ ಬಿಡ್ತೈತಿ.
ಇದನ್ನ ನಮ್ಮ ಶರಣರು ಬಹಳ ಸೂಕ್ಷ್ಮವಾಗಿ ಹೇಳ್ಕೊಂತ ಬಂದರು. ನೀವು ಕಟ್ಟಿದ ಲಿಂಗಾನುಸಂಧಾನವನ್ನು ಮಾಡಬೇಕು. ಲಿಂಗಯ್ಯನನ್ನು ಬಿಟ್ಟು, ಎದಿ ಮೇಲೆ ಲಿಂಗವನ್ನು ಬಿಟ್ಟು ನೀವು ಇನ್ನೊಂದು ದೈವಕ್ಕೆ ಹೋಗಿ ನೀವು ನಮಸ್ಕಾರ ಮಾಡ್ತೀರಿ ಅಂದರೆ ನಿಮ್ಮಲ್ಲಿ ದೋಷ ಉಂಟಾಗುತ್ತದೆ. ಪರಮ ಪತಿವ್ರತೆಗೆ ಗಂಡನೋ ಒಬ್ಬನೇ ಆಗಿರುತ್ತಾನೆ. ಹಂಗ ಒಬ್ಬ ಶರಣನಿಗೆ ದೇವರು ಅನ್ನುವಂತ ಒಬ್ಬ ಆಗಿರ್ತಾನೆ. ಯಾಕಂದ್ರೆ ದೇವರು ಒಬ್ಬ ಅದಾನ, ಹೆಸರು ಮಾತ್ರ ಚೇಂಜ್ ಇದಾವ. ದೇವನೊಬ್ಬ, ನಾಮ ಹಲವು. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡುವುದು ಬೇಡ. ಒಬ್ಬನೇ ದೈವ ಕಾಣಿರೋ. ದೇವರು ಒಬ್ಬನೇ ಇರುತ್ತಾನೆ. ದೈವತ್ವದ ಸ್ವರೂಪ ಒಂದೇ ಆಗಿರುತ್ತದೆ. ಅದನ್ನು ನಾವು ಅನುಭವಿಸಬೇಕು. ಅದನ್ನು ಅನುಭವಿಸುವ ಸಲುವಾಗಿ ಅವ ಕಲ್ಯಾಣಕ್ಕೆ ಬಂದಾಡ್ರಿ ಅಂಬಿಗರ ಚೌಡಯ್ಯ. ಅದಕ್ಕೆ ಅವ ಹೇಳಿದ್ರು, ಈ ದೈವ ಅಂದ್ರೆ ಯಾರು? ಹೌದು ಬಿಡ್ರಿ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಹೇಳಿದ್ರಲ್ಲ. ಈ ದೈವತ್ವವನ್ನು ಹೆಂಗೆ ಅನುಭವಿಸುವುದು? ದೇವರು ಅಂದ್ರೆ ಯಾರದಾರ? ಅಸುರರ ಮಾಲೆಗಳಿಲ್ಲ, ತ್ರಿಶೂಲು ಡಮರುಗಳಿಲ್ಲ, ಋಷಿಯ ಮಗಳೊಡನ ಇರುವ ಆತನಲ್ಲ, ಕಪಾಲ ಅವನ ಹತ್ರ ಇಲ್ಲ, ಎಸಗುವ ಸಂಸಾರ ಇಲ್ಲ ಅವನಿಗೆ. ಯಾವುದೇ ಸಂಸಾರ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕಂದ್ರೆ ಸಂಸಾರ ನಿಮ್ಮ ಜೊತೆಗೆ ಬಂತು ಅಂದ್ರೆ ನಾವು ಮತ್ತೆ ಅದನ್ನೇ ಹೇಳೋದಾಗ್ತದೆ. ಸಂಸಾರವನ್ನು ಬಾಣ ಹಚ್ಕೊಂಡು ಬಿಟ್ರಿ ಅಂತಂದ್ರೆ ನೀವು ಗದ್ಲಿಕ್ಕೆ ಬಿದ್ರಿ ಅಂದಂಗ. ಅವ ದೇವರಿಗೆ ಸಂಸಾರ ಅನ್ನುವಂಥದ್ದನ್ನೇ ಇಲ್ಲ. ಅವನಿಗೆ ನಿರಾಕಾರ ಸ್ವರೂಪದಾನ. ಅವನಿಗೆ ಯಾವುದೇ ಆಕಾರ ಇಲ್ಲ, ಅವನಿಗೆ ಯಾವುದೇ ಗುಣಗಳಿಲ್ಲ. ಯಾಕಂದ್ರೆ ಅವನು ಎಲ್ಲವನ್ನ ಮೀರಿರುವಂಥವದಾನ, ಎಲ್ಲದರಿಂದ ಅತೀತನಾಗಿರುವಂಥವದಾನ. ಅದೊಂದು ಪರಮಾನಂದದ ಸ್ವರೂಪ. ಅದು ದೈವತ್ವದ ಲಕ್ಷಣ ಅಂದ್ರೆ ಪರಮಾನಂದದ ಸ್ವರೂಪ. ಅದು ನಮ್ಮೊಳಗೆ ನಾವು ಅದನ್ನ, ಆ ಪರಮಾನಂದವನ್ನು ನೀವು ಅನುಭವಿಸಿಬಿಟ್ರಿ ಅಂತಂದ್ರೆ ಅಲ್ಲಿ ದೈವತ್ವ ಸಾಕ್ಷಾತ್ಕಾರ ಆದಂಗೆ ಆಗ್ತದೆ ನಿಮಗೆ. ಅದಕ್ಕೆ ಅವರಂದ್ರೆ ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ಪದ್ಮಭೂಷಣನಲ್ಲ, ಋಷಿಯ ಮಗಳೊಡನೆ ಇರುವಾತನಲ್ಲ, ಎಸಗುವ ಸಂಸಾರ ಅವನಿಗಿಲ್ಲ. ಸಂಸಾರದ ಬಗ್ಗೆ ಅವನ ಲಕ್ಷಣ ಇಲ್ಲ. ಯಾಕಂದ್ರೆ ಸಂಸಾರ ಇಟ್ಕೊಂಡ ಅಂದ್ರೆ ತುಪ್ಪದ ಸವಿಗೆ ಅಲೆಗನೆಕ್ಕುವ ಸೊನಗನಂತ ಇತ್ಯನ್ನ ಬಾಳುವೆ. ಏನು ಹೇಳಿದ್ರಿ ಬಸವಣ್ಣನವರು? ಎಲ್ಲವೂ ಪ್ಯೂರ್ ಜೆಮ್. ಅದು ಜೆಮ್ ಅಂತೀವಲ್ಲ. ಬಸವಣ್ಣ ಜಮ್ ಆಫ್ ಅ ಪರ್ಸನ್. ಅವರು ಅದ್ಭುತ. ಅವರು ಮೌಕ್ತಿಕ ದಚ್ಚು. ಅವರು ನನ್ನ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ಈ ಯಾರ್ಯಾರು ದೇವರು ಅಂತ ತಿಳ್ಕೊಳ್ಳುವಂಗಿಲ್ಲ. ನಾವು ನಮ್ಮ ಒಳಗಡೆ ಇರುವಂಥ ದೇವರು, ಕಟ್ಟಿದ ಲಿಂಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಗುರು ಏನು ಮಾಡ್ತಾನೆ, ನಾನು ಅದನ್ನೇ ಹೇಳಿದ್ದೆ. ನೀವು ಗುರುವಿನನ್ನು ಹುಡುಕಾಡುವ ಸಲುವಾಗಿ ನಿಮ್ಮ ಜೀವನದ 10 ವರ್ಷ ಕಳೀರಿ. ನೀವು ಅದ್ರ ಬಗ್ಗೆ ಏನೋ ನೀವು ವ್ಯಥೆ ಪಡಬೇಡ್ರಿ. ಅದ್ರ ಬಗ್ಗೆ ನೀವೇನು ಪ್ರಾಯಶ್ಚಿತ್ತವನ್ನು ಪಡಬೇಡ.